ಹಾಗೇನೆ ಭೀಮಾಚಾರ್ಯದ ಇನ್ನೊಂದು ಪ್ರಸಂಗ ನನಗೆ ಜ್ಞಾಪಕ ಬಂತು, ಸಾಕ್ಷಿಯಲ್ಲಿದೆ ಅದು. ಅವ್ರಿಗೆ ಯಾರೋ ಒಬ್ರು ಕೀಟ್ಲೆ ಮಾಡ್ತಾರೆ, ವೇಶ್ಯ ಆದಂಥವ್ರು, ಆಮೇಲೆ ಅವರು ಸತ್ತೋಗ್ತಾರೆ ಅನ್ನುವಂಥದ್ದು. ಅದೇನು ಸರ್ ಅದು? ಇಲ್ಲ, ಭೀಮಾಚಾರ್ಯ ಅಪ್ಪಣಾಚಾರ್ಯರು ಬಹಳ ಶಾಂತ ಮನುಷ್ಯ. ಅವ್ರ ಕೋಪ ಬಂದದ್ದೇ ನೋಡಿಲ್ಲಂತ. ಅವರು ಗಲಗಲಿಯಲ್ಲಿದ್ದರು, ನರಸಿಂಹದೇವ್ರ ಗುಡಿ ಕೆಳಗಡೆ ಕೃಷ್ಣಾ ನದಿ. ಇವ್ರು ಬೆಳಗ್ಗೆ 3:30-4 ಗಂಟೆಗೆ ಹೋಗೋದು ನದಿಗೆ. ಹೋಗಿ ಸ್ನಾನ ಮಾಡಿ ನರಸಿಂಹದೇವ್ರ ಗುಡಿ ನಮಸ್ಕಾರ ಮಾಡಿ ಆ ಒದ್ದೆಯಲ್ಲಿ ಹಾಗೆ ಬರೋದು ಮನೆಗೆ. ಒದ್ದೆಯಲ್ಲಿ ಮನೆಗೆ ಬಂದು ಪೂಜೆ ಮಾಡೋದು. ಮಧ್ಯಾಹ್ನ 1 ಗಂಟೆ 2 ಗಂಟೆವರೆಗೂ ಪೂಜೆ, ಆಮೇಲೆ ಊಟ ಮುಗೀತು. ಸಾಯಂಕಾಲ ಜ್ಯೋತಿಷ್ಯ, ಔಷಧಿ ಕೊಡೋದು ಇಷ್ಟು ಮಾಡ್ತಾಯಿದ್ರು. ನೋಡೋಕೆ ಭಾಳ ಚೆಂದ ಇದ್ರಂತೆ ಅವರು. ಇವರೆಲ್ಲರೂ ಹೊಗಳ್ತಾರಲ್ಲ ಊರಲ್ಲಿ ಅಂಥೇಳಿ ಆ ದಾರಿಯಲ್ಲಿ, ನದಿಯಿಂದ ಸ್ನಾನ ಮಾಡಿ ಬರೋ ದಾರಿಯಲ್ಲಿ ಪಕ್ಕದಲ್ಲಿ ಒಂದು ಮನೆ ಮೇಲೆ ವೇಶ್ಯ ಇದ್ಲು ಒಬ್ಳು. ಆಕೆ ನೋಡೋಣ ಅಪ್ಪಣಾಚಾರ್ಯ ಏನು ಮಾಡ್ತಾರೆ ಅಂಥೇಳಿ ಅವ್ರು ಬರೋ ಹೊತ್ತಿಗೆ ಅವ್ರ ತಲೆ ಮೇಲೆ ಒಂದು ಬಕೆಟ್ ನೀರು ಹಾಕಿದ್ಲ. ಇವ್ರಿಗೆ ಮೇಲೆ ನೋಡಿದರು, ಏನೂ ಮಾತಾಡಲಿಲ್ಲ. ವಾಪಸ್ ನದಿಗೆ ಹೋದರು, ಮತ್ತೆ ಸ್ನಾನ ಮಾಡಿದರು. ಮತ್ತು 2ನೇ ಸಲ ನೀರು ಹಾಕಿದ್ಲಕ್ಕೆ, ಏನೂ ಅನ್ನಲಿಲ್ಲ. ಮತ್ತು ವಾಪಸ್ ನದಿಗೆ ಹೋದರು. 3ನೇ ಸಲ ನೀರು ಹಾಕಿದಾಗ ನಕ್ಕು ಬಿಟ್ರಂತೆ. ನಕ್ಕಕ್ಕೆ ನೋಡಿ ಆತು ಅನ್ನಿಂದು ಅಂದರು. ಮುಗೀತು, ಆತು ಅನ್ನಿಂದು ಅಂದ್ರೆ ಮುಗಿತಿಂದು ಅಂಥೇಳಿ ಮನೆಗೆ ಬಂದರು. ನದಿಗೆ ಹೋಗಲಿಲ್ಲ. ಹೆಂಡತಿಗೆ ನೀನೇ ನೀರು ಹಾಕು, ಸ್ನಾನ ಮಾಡ್ತೀನಿ, ಇವತ್ತು ಉಪವಾಸ ಆಯಿತು, ಊಟ ಮಾಡಲ್ಲ ನಾನು, ಪೂಜೆ ಮಾಡ್ತೀನಿ, ಊಟ ಇಲ್ಲ. ಯಾಕೆ ಕೇಳಬೇಡ, ಊಟ ಇಲ್ಲ ಇವತ್ತು. ಹಾಗೆ ಇಡೀ ದಿವಸ ಉಪವಾಸ ಇದ್ದರು. ಅವತ್ತು ರಾತ್ರಿನೇ ಆಕೆ ವೇಶ್ಯ ಸತ್ತು ಹೋದ್ಲು. ಅದು ಕಾಕತಾಳೀಯ ಆಗ್ಬೋದು, ಏನು ಅನ್ಬೋದು. ಆದ್ರೆ ಊರಲ್ಲಿ ಜನಜನಿತ ಏನಾಗ್ಬಿಡ್ತು ಅಂದರೆ ಅಪ್ಪಣಾಚಾರ ಅಂದರೆ ಆಗ್ಬಿಡ್ತದೆ ಅಂತ. ಅಪ್ಪಣಾಚಾರ ಶಾಪದಿಂದಾಗಿ ಸತ್ತು ಹೋದ್ಲು. ಅಪ್ಪಣಾಚಾರ ಮಾತಾಡಿದ್ರೆ ಮುಗೀತು ಅಂದ್ರಲ್ಲ ಅವ್ರು. ಮುಗಿತವ ನಿಂದು ಅಂದರು, ಮುಗೀತು ಅಷ್ಟೇ, ಮುಗಿತದು. ಎಷ್ಟರ ಮಟ್ಟಿಗೆ ನಡೀತಿತ್ತು ಅಂದರೆ ಅಪ್ಪಣಾಚಾರ ಬಾಯಿಂದ ಒಂದು ಕೆಟ್ಟ ಮಾತು ಬರಬಾರ್ದು, ಹಾಗೆ ಕಲಿಸಿದ್ರು. ಹಾಗೆ ಬರೋರು. ಅದು ಈಗ ಒಂದು ಸಂಕಲ್ಪ ಸಿದ್ಧಿ ಅಥವಾ ಅವರು ನುಡಿದಂತೆ ನಡೆಯುವಂಥದ್ದು ಅಥವಾ ಆಗುವಂಥದ್ದು, ಈ ಶಕ್ತಿ ವೃದ್ಧಿಸ್ಕೋಬೇಕು ಅಂತಂದರೆ ಅದಕ್ಕೊಂದು ಅದಕ್ಕೇನು ವಿದ್ಯೆ ಇರುತ್ತಾ, ಹೇಗೆ? ಇಲ್ಲ, ಒಂದು ಹೇಳ್ತೀನಿ, ಅದಾಗಬೇಕಾದ್ರೆ ನಿಮ್ಮ ಹೃದಯ ಅತ್ಯಂತ ಪ್ರಾಮಾಣಿಕ ಆಗಬೇಕು. ಓನ್ಲಿ ವೆನ್ ಯುವರ್ ಸೋಲ್ ವೈಬ್ರೇಟ್ಸ್ ವಿತ್ ಯುವರ್ ಮೈಂಡ್ ಇಟ್ ಕ್ಯಾನ್ ಹ್ಯಾಪನ್. ನಾನು ಮಾತಾಡೋದೊಂದು ನಡೆಯೋದೊಂದು ಆದಾಗ ನಿಮ್ಮ ಮಾತಿಗೆ ಯಾವ ಬೆಲೆನೂ ಇರಲ್ಲ. ಯಾಕಂದರೆ ಹಿಂದೆ ಋಷಿ ಮುನಿಗಳು ಶಾಪ ಕೊಡೋದನ್ನು ನಾವು ಕೇಳಿಸ್ಕೊಂಡಿದ್ದೀವಿ. ಹೌದು, ಯಾಕಂದರೆ ಬದುಕಿದ್ದು ಹಾಗೆ ಬದುಕಿದ್ದು, ಆ ನಿಷ್ಠೆಯಿಂದ ಬದುಕಿದ್ದು. ಆ ನಿಷ್ಠೆಯಿಂದ ಒಂದು ಚೂರು ಆ ಕಡೆ ಈ ಕಡೆ ಹೋಗಲಿಲ್ಲ ಅವರು. ಆ ನಿಷ್ಠೆಯಿಂದಾಗಿ ಅವ್ರ ಮಾತಿಗೊಂದು ಶಕ್ತಿ ಬರ್ತದೆ. ಈಗ ಋಷಿಗಳು ಶಾಪ ಕೊಡ್ತಿದ್ರು ಅಂತ ಇವತ್ತಿಗೂ ಇದೆ ಸರ್ ಶಾಪ, ನಂಬ್ತೀನಿ ನಾನು. ಮನೆಯಲ್ಲಿ ಹೆಣ್ಮಕ್ಳು ಕಣ್ಣೀರು ಹಾಕಿದರೆ ಆಕೆ ಕೆಟ್ಟ ಮಾತಾಡಲಿಕ್ಕಿಲ್ಲ, ಆ ಕಣ್ಣೀರೇ ಶಾಪ ಅದು. ಅದಕ್ಕೆ ನಾನು ಹೇಳ್ತೀನಿ, ಮನೆಯಲ್ಲಿ ಎಲ್ಲರಿಗೂ ಹೇಳ್ತೀನಿ, ಏನೇ ಮಾಡ್ರಪ್ಪ ಮನೆಯಲ್ಲಿ ತಾಯಂದಿರ ಕಣ್ಣಲ್ಲಿ ನೀರು ಬರಬಾರ್ದು. ಅದು ತುಂಬ ದುಡಿದ ಜೀವ, ಜೀವ ಮನೆಗೋಸ್ಕರ ದುಡಿದ ಜೀವ ಅದು. ಒಬ್ಬ ತಾಯಿ ಮಕ್ಕಳ ಸಲುವಾಗಿ ಎಷ್ಟು ದುಡಿತಾಳೋ ಪ್ರಪಂಚದಲ್ಲಿ ಯಾರೂ ದುಡಿಯೋಕ್ಕೆ ಸಾಧ್ಯ ಇಲ್ಲ. ತನ್ನ ಜೀವ ಒತ್ತೇಟ್ಟು ಹುಟ್ಟಿಸ್ತಾಳೆ, ಅದನ್ನು ಬೆಳೆಸ್ತಾಳೆ. ಆಕೆ ಕಣ್ಣಲ್ಲಿ ನೀರು ಬಂದರೆ ಅದು ಶಾಪ ಇದ್ದ ಹಾಗೆ ತಟ್ಟುತ್ತೆ, ಶಾಪ ಗ್ಯಾರಂಟಿ ತಟ್ಟುತ್ತೆ. ಸರ್, ತಾವು ಕಲಾಂ ಅವ್ರ ಜೊತೆ ಒಡನಾಟದಲ್ಲಿದ್ದಾಗ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದೀರಿ ತಾವು. ಆಮೇಲೆ ನೀವು ಪತ್ರಿಕೆಯನ್ನು ನಡೆಸ್ತಾ ಇದ್ರಿ ಅಂತ ಹೇಳಿ ನಾನು ಕೇಳಿದ್ದೀನಿ. ಪತ್ರಿಕೆ ಅಲ್ಲ, ಅವರೇ ನಡೆಸ್ತಾ ಇದ್ರು, ಅದರಲ್ಲಿ ನೀವು ಬರಿತಾ ಇದ್ರಿ. ಮತ್ತೆ ಈಗಿನ ಮಾಧ್ಯಮದಲ್ಲಿ ಜಾಸ್ತಿ ನೆಗೆಟಿವ್ ಅಂತ ತೋರಿಸ್ತಾ ಇದ್ದಾರೆ, ಯಾಕೆ ಒಳ್ಳೇದನ್ನು ತೋರಿಸಬಾರ್ದು ಅನ್ನೋಂಥ ವಿಚಾರ ಚರ್ಚೆಗೆ ಬಂತು ಅನ್ನುವಂಥದ್ದು. ಆ ಪ್ರಸಂಗ ಹೇಳೋಕೆ ಇಷ್ಟ. ಬಹಳ ಚೆನ್ನಾಗಿದೆ. ಕಲಾಂ ಅವರು ನನಗೆ ವೈ ಪೀಪಲ್ ಆರ್ ನೆಗೆಟಿವ್ ಅಂತ ಕೇಳಿದರು. ಅದು ಬಿಕಾಸ್ ದೇ ಸಿ ನೆಗೆಟಿವ್ ಒಂದೇ. ಇವತ್ತು ನೋಡಿ, ಪ್ರಪಂಚದಲ್ಲಿ ಯಾವುದೇ ಪೇಪರ್ ತಗೊಳ್ಳಿ, ಕೆಟ್ಟ ಸುದ್ದಿ ಮೊದಲನೇ ಪುಟಕ್ಕೆ ಬರುತ್ತೆ. ಯಾರೋ ಚೀಫ್ ಮಿನಿಸ್ಟರ್ ನೆಗಡಿ ಆಯಿತು ಅಂದರೆ ಫಸ್ಟ್ ಪೇಜಲ್ಲಿ ಬರುತ್ತೆ. ಯಾವುದೋ ಆಟೋ ರಿಕ್ಷಾ ಡ್ರೈವರು ಹೆಣ್ಮಗಳು ತನ್ನ ಪರ್ಸ್ ಬಿಟ್ಟು ಹೋದ್ಲು, ಅದರೊಂದು 4 ಲಕ್ಷ ರೂಪಾಯಿದು ಆರ್ನಮೆಂಟ್ಸ್ ಇತ್ತು, ಜ್ಯುವೆಲ್ರಿ ಇತ್ತು, ಅದನ್ನು ತಾನಾಗಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕೊಟ್ಟು ಬಂದ ಅನ್ನೋದನ್ನು ಯಾವತ್ತೂ ಮೊದಲನೇ ಪುಟಕ್ಕೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಅದು 8ನೇ ಪುಟದ ಕಡೆಗೆ ಬರೋದು. ಅದು ಕಂಡಕ್ಟರ್ ಆಟೋ ಡ್ರೈವರ್ನ ಪ್ರಾಮಾಣಿಕತೆಯನ್ನು ಬರೋದಷ್ಟು. ನಮ್ಮ ಸ್ವಭಾವ ಹಂಗಾಗಿದೆ. ಈಗ ಒಂದು ಗೋಡೆಯಲ್ಲಿ ಬಿಳಿ ಬಟ್ಟೆ ಇದ್ದು ಒಂದು ಕರಿ ಚುಕ್ಕೆ ಇಟ್ಟು ಏನಿದೆ ಅದ್ರ ಮೇಲೆ ಅಂತ ಕೇಳಿದ್ರೆ ಕರಿ ಚುಕ್ಕೆನೇ ಹೇಳ್ತಾರೆ ಜನ, ಅಷ್ಟು ಬಿಳಿ ಬಣ್ಣ ಕಾಣಿಸಲ್ಲ. ಸ್ವಭಾವ ಹಾಗೆ ಅದು. ಮಕ್ಕಳಿಗೆ ಕೊಟ್ಟು ನೋಡಿ, 1 ವರ್ಷದ ಮಗುವಿಗೆ ಕೈಯಲ್ಲಿ ಪೇಪರ್ ಕೊಟ್ಟು ನೋಡಿ, ಪರ್ರಂತ ಹರಿತದೆ. ಹರಿದು ತುಂಡು ಕೊಟ್ಟು ನೋಡಿ, ಎಂದೂ ಜೋಡಿಸಲ್ಲ ಅದು. ಅದು ಮನುಷ್ಯನಲ್ಲಿ ಬಂದಂಥದ್ದು. ಕೆಟ್ಟದ್ದು ಬೇಗ ಎದ್ದು ಕಾಣಿಸುತ್ತೆ ಅಂತ ಹೇಳಿದೆ. ನೋಡಿ, ಪ್ರಪಂಚದಲ್ಲಿ ಹಿಂಗೆ ಕೆಟ್ಟದ್ದು ಕಾಣುತ್ತೆ ಅಂದೆ. ದೆನ್ ವಿ ಶುಡ್ ಶೋ ದೆಮ್ ಗುಡ್ ಅಂದರು. ಅವರು ಪ್ರೆಸಿಡೆಂಟ್ ಆದಾಗ ಒಂದು ಗುಡ್ ಅಂತ ಮ್ಯಾಗ್ಝಿನ್ ಮಾಡೋರು. ಈ ಮ್ಯಾಗ್ಝಿನ್ ಅದು ಗೊತ್ತಿರೋರು ಕಳಿಸೋದು. ಅದರಲ್ಲಿ ಏನಂದ್ರೆ ಪ್ರಪಂಚದಲ್ಲಿ ಏನು ಒಳ್ಳೇದಾಯಿತು ಅಂತ ನಾವು 4-5 ಜನ ಇದ್ವಿ. ಒಂದೊಂದು ಕಾಲಮ್ ಹುಡುಕಿ ಬರೆಯೋದು, ಇಡೀ ಪೇಪರ್ ನೋಡಿಕೊಂಡು ಅಲ್ಲಿ ಇಷ್ಟೇ 1-2 ಕಾಲಮ್ ಬರೆಯೋದು, ಅದನ್ನೆಲ್ಲ ಎಡಿಟ್ ಮಾಡಿ ಹಾಕೋರು. ತುಂಬ ಜನ ನೋಡೋಕ್ಕೆ ಶುರು ಮಾಡಿದ್ರು ಅದನ್ನು. ಕಲಾಂ ಹೇಳೋರು, ಎಸ್ ಯು ಆರ್ ರೈಟ್, ಪೀಪಲ್ ಸಿ ನೆಗೆಟಿವ್ ಬಿಕಾಸ್ ದೇ ಸಿ ಓನ್ಲಿ ಬ್ಯಾಡ್ ಥಿಂಗ್ಸ್. ಇಫ್ ಯು ಶೋ ದೆಮ್ ಗುಡ್ ದೇ ವಿಲ್ ಆಲ್ಸೋ ಥಿಂಕ್ ಪಾಸಿಟಿವ್. ಎಲ್ಲೊಂದು ಕಡೆ ನೀವು ಮುಂದೆ ಸೂಫಿ ಸಂತರ ಬಗ್ಗೆ ಅಧ್ಯಯನ ಮಾಡಿ ಬರೆಯೋದಕ್ಕೂ ಕೂಡ ಎಲ್ಲೊಂದು ಕಡೆ ಇದು ಕಾರಣ ಆಯಿತು. ಹೌದು, ಖಂಡಿತ. ನನಗೆ ಆಕೆ ಮತ್ತು ನಮ್ಮ ಅಜ್ಜ ನನ್ನ ಮನಸ್ಸಲ್ಲಿ ಯಾವ ಗೋಡೆ ಬರೋದಂಗೆ ಮಾಡಿದ. ಇದುವರೆಗೂ ಸರ್ ನಾನು ಪ್ರಮಾಣ ಮಾಡಿ ಹೇಳ್ತೀನಿ, ಒಬ್ಬರಿಗೂ ನಿಮ್ಮ ಜಾತಿ ಯಾವುದು ಅಂತ ಯಾರನ್ನೂ ಕೇಳಿಲ್ಲ, ನಾನು ಕೇಳೋದೂ ಇಲ್ಲ.
ಬೇಕಿಲ್ಲ ನನಗೆ. ನಮ್ಮ ಅಜ್ಜ ಹೇಳ್ತಿದ್ದ, ನೀನೊಂದು ಕೋಣೆಯಲ್ಲಿ ಕೂತಿದ್ದೀಯೋ 20 ಕಿಟಕಿ ಇದ್ದಾವೆ, ಅದಕ್ಕೆ ಯಾವುದೂ ಮುಚ್ಕೋಬೇಡ, ನಿನಗೆ ನಷ್ಟ ಮುಚ್ಚಿದ್ರೆ ಹೊರಗಡೆ ಬೆಳಕಿದ್ದೇ ಇರುತ್ತೆ. ಅವ್ನು ಹೇಳೋದೇ, ಎಲ್ಲ ಧರ್ಮಗಳಿಂದ ಬಂದಂಥ ಬೆಳಕನ್ನು ಆರಿಸ್ಕೊ. ಇಷ್ಟ ಆಗಲಿಲ್ಲ ಬಿಡು, ಟೀಕೆ ಮಾಡೋಕ್ಕೆ ಹೋಗಬೇಡ. ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ಯಾಕೆ ನಿನಗೇನು ಚೆನ್ನಾಗಿ ತೊಗೊಂಬ. ಅವನು ಆ ಕಡೆ ಹೇಳೋನು, ಅಂಗಡಿಗೆ ಹೋಗ್ತೀಯ ನೀನು, ಬಾಳೆಹಣ್ಣು ತೊಳಕ್ಕೆ ಹೋಗ್ತೀಯ, ಗೊನೆ ತೂ ಹಾಕಿದ್ದಾರೆ ಅಲ್ಲಿ, ಬಾರ್ಗೇನ್ ಮಾಡ್ತೀಯ, ಯಾಕ್ರಿ ಒಂದು ಡಜನ್ ಇಷ್ಟು ಯಾಕೆ ಕಮ್ಮಿ ಹಾಕಿ ಕೊಡ್ರಿ, ಬಾರ್ಗೇನ್ ಮಾಡಿದ್ಮೇಲೆ ಕೆಟ್ಟ ಬಾಳೆಹಣ್ಣು ತರ್ತೀಯ ನೀನು? ಇಲ್ಲ, ಅದರಲ್ಲಿ ಆರಿಸಿ ಒಳ್ಳೆ ತೊಗೊಂಬರ್ತೀಯಲ್ಲ. ಒಂದು ದಿವಸ ತಿಂದು ಮುಗಿಸೋವಂಥ ಬಾಳೆಹಣ್ಣನ್ನೇ ಇಷ್ಟು ಕಾಳಜಿಯಿಂದ ಉಪಯೋಗಿಸ್ಬೇಕಾದ್ರೆ ನೀನು ಜೀವನಕ್ಕೆ ಬೇಕಾದದ್ದು ಯಾವುದಪ್ಪ? ಒಳ್ಳೇದು ಆರಿಸ್ಕೊಂಬರೋ, ಕೆಟ್ಟದ್ದು ಯಾಕೆ ಮಾಡ್ತೀಯ ನೀನು? ಆ ಧರ್ಮದಲ್ಲಿ ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ನೀನು ಯಾರು ಹೇಳೋದಕ್ಕೆ? ನಿನಗೇನು ಬೇಕೋ ಆರಿಸ್ಕೋ, ಉಳ್ಕಿದ್ದಕ್ಕೆ ಮಾಡೋಕ್ಕೆ ಹೋಗಬೇಡ. ಅದನ್ನು ಕಲಿಸ್ಬಿಟ್ಟು, ಅದಕ್ಕೆ ಇವತ್ತು ನಾನು ಯಾರೂ ಟೀಕೆ ಮಾಡಲ್ಲ, ಎಂದೆಂದೂ ಟೀಕೆ ಮಾಡಲ್ಲ. ಹೂ ಎಮ್ ಐ? ಸರ್, ಇವತ್ತು ಸಮಾಜ ಕಲುಷಿತಗೊಂಡಿದೆ. ಜಾತಿ, ಭಾಷೆ, ಗಡಿ ವಿಚಾರ ಇಟ್ಕೊಂಡು ದಿನನಿತ್ಯವೂ ಕೂಡ ಏನೆಲ್ಲ ಒಂದಿಲ್ಲ ಒಂದು ಮಾತಾಡ್ತೀವಿ, ಅಥವಾ ಒಬ್ರಿಗೊಬ್ಬರು ಆರೋಪ ಮಾಡ್ತೀವಿ, ಪ್ರತ್ಯಾರೋಪ ಮಾಡ್ತೀವಿ. ಎಲ್ಲೋ ಒಂದು ಕಡೆ ನಾವು ಏನು ಮಾಡಬೇಕಾಗಿದೆ ಅದನ್ನು ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ. ಇದಕ್ಕೆಲ್ಲ ಶಿಕ್ಷಣವೇ ಕಾರಣ ಅಂತೀರಾ, ಹೇಗೆ? ಒಂದು ಶಿಕ್ಷಣ ಖಂಡಿತವಾಗಿ ಕಾರಣ. ಯಾಕಂದರೆ ಬಾಲ್ಯದಲ್ಲಿ ಮಕ್ಕಳ ಮನಸ್ಸು ಮೇಲೆ ಪರಿಣಾಮ ಮಾಡೋರು ಇಬ್ಬರು, ತಂದೆ ತಾಯಿಗಳು ಮತ್ತು ಗುರುಗಳು. ಇಬ್ಬರು ತಮ್ಮ ಜವಾಬ್ದಾರಿಯನ್ನು ಕಳ್ಕೊಂಡ್ರೆ ಮಕ್ಕಳಿಗೆ ಸರಿಯಾಗಿ ಮಾರ್ಗದರ್ಶನ ಸಿಗೋದೇ ಇಲ್ಲ. ನಾವು ನೋಡಿ, ಸಣ್ಣ ಸಸಿ ಹಾಕ್ತೀವಿ ನೆಲದಲ್ಲಿ, 2 ಕೆಲಸ ಮಾಡ್ತೀವಿ ಸಸಿ ಹಾಕಿದಾಗ. ಒಂದು ಕಡ್ಡಿ ಕೊಡ್ತೇವೆ, ಒಂದನ್ನು, ಇನ್ನೊಂದು ಬೇಲಿ ಹಾಕ್ತೀವಿ. ಕಡ್ಡಿ ಕೊಡೋದು ಅದಕ್ಕೆ ಅದು ಸೀದಾ ಹೋಗಲಿ ಅಂತ. ಕಡ್ಡಿ ಕೊಡೋದು ಹಿಂಗೆ ಬರುತ್ತೆ ರಸ್ತೆ ಮೇಲೆ, KB ಅವ್ರು ಕತ್ತರಿಸಿ ಹಾಕ್ತಾರೆ, ಅವ್ರನ್ನ ಬೈತೀವಿ ನಾವು. ಸೊಟ್ಟು ಯಾಕೆ ಹೋಯ್ತದು? ಸಣ್ಣದಿರ್ದಾಗ ಕಡ್ಡಿ ಕೊಟ್ಟಿಲ್ಲ ಯಾರು, ಸರಿಯಾದ ಮಾರ್ಗದರ್ಶನ. ಕಡ್ಡಿ ಕೊಡು, ಸರಿಯಾದ ಮಾರ್ಗದರ್ಶನ. ಇನ್ನೊಂದು ಬೇಲಿ ಹಾಕಬೇಕು, ತುಡುಗು ದನ ತಿಂದು ಹೋಗಬಾರ್ದು. ಅಂದರೆ ಬೇರೆ ಕಡೆ ಎಲ್ಲಿ ಬೇಡವೋ ಅಲ್ಲಿ ಮನಸ್ಸು ಹೋಗಬಾರ್ದು ಮಗುದು, ಅದಕ್ಕೆ ತಡೆ ಹಾಕಬೇಕು. ಈ ತಡೆ ಹಾಕೋದನ್ನು, ಮಾರ್ಗದರ್ಶನ ಮಾಡೋದನ್ನು ಹಿಂದಿನ ಕಾಲದಲ್ಲಿ ಬಹು ಸಮರ್ಥವಾಗಿ ಮಾಡಿದವರು ತಂದೆ ತಾಯಂದರು ಮತ್ತು ಗುರುಗಳು. ಈಗ ಅವೆರಡೂ ಕಮ್ಮಿ ಆಗ್ತಾ ಇದ್ದಾವೆ. ತಂದೆ ತಾಯಂದಿರಿಗೆ ಮಕ್ಕಳನ್ನು ಓಡಿಸಿ ರೇಸ್ ಕೋರ್ಸ್ ಥರ ಓಡಿಸೋದಾಗಿದೆ, ರೇಸ್ ಹಾರ್ಸಸ್ ಥರ. ರ್ಯಾಂಕ್ ಬಾ IIT ಹೋಗು, ಆಯಮ್ ಮಾಡು, ಹಂಗೆ ಮಾಡು, ಹಿಂಗೆ ಮಾಡು. ಈ ಓಡಾಟದಲ್ಲಿ ಮೌಲ್ಯ ಅನ್ನೋದಿದೆ ಅನ್ನೋದನ್ನ ಎಲ್ಲರೂ ಮರೆತು ಬಿಟ್ಟಿದ್ದೀವಿ. ಮೌಲ್ಯ ಅಂದ ತಕ್ಷಣ ಜ್ಞಾಪಕ ಬರುತ್ತೆ. ಈ ಮೌಲ್ಯಗಳನ್ನು ಕೇಳೋದಕ್ಕೆ ಗುರುರಾಜ್ ಕರ್ಜಿಗೆ ಅಂತವರು ವಿದೇಶಕ್ಕೂ ಹೋಗಬೇಕಾಗಿತ್ತು. ಅಂದರೆ ಅಲ್ಲಿ ತಿಳಿಸ್ಕೊಡೋದಕ್ಕೆ, ಅಲ್ಲಿ ಜನರು ನಿಮ್ಮನ್ನು ಬಯಸ್ತಾರೆ. ಸೊ ನಮ್ಮಲ್ಲಿ ಕೂಡ ನಿಮ್ಮ ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ. ನೀವು ನೀತಿ ಪಾಠಗಳನ್ನು ಹೇಳುವಂಥದ್ದು, ನಿಮ್ಮ ವಿಡಿಯೋಗಳಲ್ಲಿ ಸಂದೇಶಗಳನ್ನು ಸಾರುವಂಥದ್ದು ಸುಮಾರಿದೆ. ಸುಮಾರು ಜನ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಾವು ಗುರುರಾಜ್ ಕರ್ಜಿಗೆ ಅವರ ಮಾತು ಅಥವಾ ವಿಡಿಯೋನ ನೋಡದೆ ದಿನಾನೇ ಆರಂಭಿಸಲ್ಲ ಅನ್ನುವಂಥ ಮಾತು ಕೂಡ ನಾನು ಕೇಳಿದ್ದೀನಿ. ಸರ್, ತಾವು ದಿನವನ್ನು ಆರಂಭಿಸೋದು ಹೇಗೆ? ನಾನು ಬೆಳಿಗ್ಗೆ 4:15. ಅದು ಎಷ್ಟು ಗಂಟೆ ಮಲ್ಕೋತೀನಿ ಮುಖ್ಯ ಅಲ್ಲ, ಬೆಳಗ್ಗೆ ಹೇಳ್ಬೇಕು. ಇದು ಓದೋದಿರುತ್ತೆ ನನಗೆ. ಯಾಕಂದರೆ ನಮ್ಮ ರಾಜರತ್ನಂ ಹೇಳಿದ ಮಾತು ಭಾಳ ಮುಗಿಸ್ಬಿಟ್ಟಿದೆ, ಮರೆಯೋಕ್ಕೆ ಸಾಧ್ಯ ಇಲ್ಲ. ಅವರು ನಕ್ಷತ್ರಗಳು ನನಗೆಲ್ಲ. ಅವ್ರು ಹೇಳೋರು, ಯಾವುದೋ ಲೆಕ್ಚರ್ಗೆ ಹೊಂಟಾಗ, ಮೇಷ್ಟ್ರೇ ಓವರ್ ಹೆಡ್ ಟ್ಯಾಂಕ್ ತುಂಬಿಸ್ಕೊಂಡಿದ್ದೀರಾ ಅಂತ ಕೇಳೋರು. ಓವರ್ ಹೆಡ್ ಟ್ಯಾಂಕ್ ತುಂಬಿಸ್ಕೊಂಡಿದ್ದರೆ ನಲ್ಲಿಯಲ್ಲಿ ನೀರು ಬರುತ್ತೆ, ಇದು ಬರೀ ಗಾಳಿ ಬರುತ್ತೆ. ಆ ತುಂಬಿಸ್ಕೊಳ್ಳೋದು ಇದೆಯಲ್ಲ, ಹೇಳೋರು ಒಂದು ಸಾಲು ಬರೀಬೇಕಾದ್ರೆ 10,000 ಸಾಲು ಓದಬೇಕು. ನಾನು ಆ ಮೇಷ್ಟ್ರಾಗಿ ನಾನು ತುಂಬ ಜಾಗೃತವಾಗಿದ್ದೀನಿ. ಅದಕ್ಕೆ ಓದಲಾರದೆ ನನ್ನ ಜೀವನ ನಡೆಯೋಲ್ಲ. ಬೆಳಗ್ಗೆದ್ದು ಓದಬೇಕು, ಆಮೇಲೆ ವಾಕಿಂಗ್ ಎಕ್ಸರ್ಸೈಸ್ ಮಾಡ್ಕೊಳ್ಬೇಕು. ಶಾಲೆಗೆ ಇವತ್ತು ಹೋದಾಗ ನಾನು ಒಂದು ಪದ್ಧತಿ ಹಾಕ್ಕೊಂಡಿದ್ದೀನಿ, ನಮ್ಮ ಆಫೀಸ್ನಲ್ಲೆಲ್ಲ ಹೇಳ್ತಾರೆ. ನನ್ನ ಡೈರಿ ಮಾತ್ರ ತುಂಬ ಚೊಕ್ಕವಾಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ಏನೇನು ಮಾಡಬೇಕು ಅಂತ ಬರೀತೀನಿ ನಾನು, ಒಂದು ಬಿಡಲ್ಲ ಏನು ಮಾಡಬೇಕು ಅಂತ. ಅದಾಗೋವರೆಗೂ ಮನೆಗೆ ಹೋಗಲ್ಲ.